ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮಂಜು ಮಲ್ನಾಡು. ನಾವಿವತ್ತು ಏಷ್ಯಾ ಖಂಡದಲ್ಲೇ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾದಂಥ ಮಧುಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಈ ಬೆಟ್ಟದ ಬಗ್ಗೆ, ಈ ಬೆಟ್ಟದ ವೈಶಿಷ್ಟ್ಯತೆಯ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಸ್ಥಳೀಯರು ಇದ್ದಾರೆ. ಬನ್ನಿ ಮಾತನಾಡೋಣ. ಈ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ 3 ತರ ಹೆಸರು ಸ್ವಾಮಿ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ. ಈ ಕಲ್ಲಿನ ಬಾಗಿಲವಲ್ಲ, ಈ ತರ ಕಲ್ಲಿನ ಬಾಗಿಲು ಕೆಳಗಡೆಯಿಂದ ಮೇಲೆ ರಾಮ ದೇವಸ್ಥಾನ ಇದೆ ಟಾಪಲ್ಲಿ, ಅಲ್ಲಿವರೆಗೂ 21 ಬಾಗಿಲಿಲ್ಲ ಸ್ವಾಮಿ. ಈ ಕಲ್ಲಿನ ಬಾಗಿಲು ಕಾಣ್ತಾವಲ್ಲ ಇಲ್ಲಿ, ಈ ತರ ಕಲ್ಲಿನ ಬಾಗಿಲು 21 ಬಾಗಿಲವೆ. ಆಮೇಲೆ ಸೈನಿಕರು ಕಾವಲು ಕಾಯೋ ಬ್ರಿಡ್ಜ್ಗಳು, ರವಣ್ ಬ್ರಿಡ್ಜ್ಗಳು ನೋಡಿ, ಈ ತರ ಬ್ರಿಡ್ಜ್ಗಳು ಕಾಣ್ತಾವಲ್ಲ, ಆ ತರ ಬ್ರಿಡ್ಜ್ಗಳು 30 ಬ್ರಿಡ್ಜ್ ಇದಾವೆ ಸ್ವಾಮಿ. 30 ಬ್ರಿಡ್ಜ್ ನಲ್ಲಿ ಅಲ್ಲಿಗೆ ಕೆಲವು ಬ್ರಿಡ್ಜ್ ಗಳಲ್ಲಿ ರೂಮ್ಗಳವೆ. ರೂಮ್ ಏನಕ್ಕಪ್ಪ ಅಂದ್ರೆ, ಈಗ ಒಬ್ಬರು ಡ್ಯೂಟಿ ಮಾಡ್ತಾ ಇದ್ರೆ ಮತ್ತೊಬ್ಬರು ಇಷ್ಟ ತಗೊಳ್ಳೋದಕ್ಕೆ ಒಂದೊಂದು ರೂಮ್ ನಲ್ಲಿ ಒಬ್ರು ಇಬ್ರು ಮಲ್ಕೋಬಹುದು. ರೂಮ್ ಅಂದ್ರೆ ನಿಮ್ಗೆ ಯಾವ ತರ ಅಂದ್ರೆ, ನೋಡ್ರಿ ಅಲ್ಲಿ ಕಾಣುತ್ತಲ್ಲ ಗೋಡೆ ಮಗ್ಲಾಗ ಇಟ್ಗೆಲ್ಲ ಕಟ್ಟವ್ರಲ್ಲ ರೂಮ್ ಅಲ್ಲಿ, ಆ ಕೋಟೆ ಮಗ್ಲಾಗೆ ಆ ತರ ರೂಮ್ಗಳು ಆ ಚೌಕಟ್ಟಾಗಿರೋ ಬ್ರಿಡ್ಜ್ ನಲ್ಲೇ ಕಟ್ಟವ್ರೆ ಯಜಮಾನ್ರೆ, ರೆಸ್ಟ್ ತಗೊಳ್ಳೋದಕ್ಕೆ. ಆಮೇಲೆ ಈ ತರ ಚೆಲ್ಮೆಗಳು, ಕುಡಿಯೋ ನೀರಿನ ಚೆಲ್ಮೆಗಳು ಅಂತಾರೆ, ಕಲ್ಯಾಣಿಯನ್ನು ಅಂತಾರೆ. ಈ ತರ ಚೆಲ್ಮೆಗಳು 10 ಚೆಲ್ಮೆಗಳವೆ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟದಲ್ಲಿ. ಆಮೇಲೆ ನಮ್ಮ ಮಧುಗಿರಿ ಬೆಟ್ಟ 10 ಸುತ್ತಿನ ಕೋಟೆ. ಕೆಳಗಡೆಯಿಂದ ನೀವು ಮೇಲೆ ರಾಮದಾಸನ ಇರೋ ತನಕ ಎಲ್ಲ ಎಣಿಸ್ಕೊಂಡು ಹೋಗ್ಬಿಟ್ರೆ 10 ಸುತ್ತ ಕೋಟೆ ಬರುತ್ತೆ ಸ್ವಾಮಿ. 10 ಸುತ್ತ ಕೋಟೆ ದಾಟ್ಕೊಂಡು ಒಳಗಡೆ ಹೋಗ್ಬೇಕು ಮೇಲಕ್ಕೆ ರಾಮ ದೇವಸ್ಥಾನಕ್ಕೆ ಸ್ವಾಮಿ. 21 ಕಲ್ಲಿನ ಬಾಗಿಲು, 30 ಸೈನಿಕರ ಕಾವಲು ಕಾಯುವ ಬ್ರಿಡ್ಜ್ಗಳು, 10 ನೀರಿನ ಚೆಲುಮೆಗಳು, 10 ಸುತ್ತಿನ ಕೋಟೆ. ಆಮೇಲೆ ಜೈಲ್ ರೂಮ್ಗಳು ನೋಡಿ ಸ್ವಾಮಿ, ಇದೊಂದು ಜೈಲ್ ರೂಮು, ಆ ಕಡೆ ಒಂದು ಜೈಲ್ ರೂಮು, ಆ ಕಡೆ ಒಂದು ಜೈಲ್ ರೂಮು, ಟಾಪಲ್ಲಿ 3 ಜೈಲ್ ರೂಮ್, 6 ಜೈಲ್ ರೂಮ್ಗಳು. ಆಮೇಲೆ ಕಲ್ಲಿನ ಮಂಟಪಗಳು, ಕಲ್ಲಿನ ಮಂಟಪ ಇಲ್ಲಿ ಐತಲ್ಲ ಸ್ವಾಮಿ, ಕಲ್ಲಿನ ಮಂಟಪ, ಅದೇ ತರ ಕಲ್ಲಿನ ಮಂಟಪಗಳು, 6 ಕಲ್ಲಿನ ಮಂಟಪಗಳು ನಮ್ಮ ಬೆಟ್ಟದಲ್ಲಿ ಇರೋದು. ಆಮೇಲೆ ಕಣಿಜಗಳು ಸ್ವಾಮಿ, ರವಂಡ್ ಆಗಿರೋವು ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಐತಲ್ಲ, ಅಲ್ಲಿ 2 ಸ್ವಾಮಿ, ಕೆಳಗಡೆ ಒಂದೈತೆ, ಟಾಪಲ್ಲಿ ಒಂದೈತೆ. ಅಂದ್ರೆ ರವಂದಾಗ ಭತ್ತ, ಅಕ್ಕಿ, ರಾಗಿ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಕಣಿಜಗಳು. ಆಮೇಲೆ ಅದ್ರ ಮೈಸೂರು ಬಾಗಿಲು ಅಂತ ಕರೀತಾರೆ ಸ್ವಾಮಿ ಅದನ್ನ, ಅಲ್ಲೊಂದೈತೆ. ಆಮೇಲೆ ಫುಲ್ ಟಾಪ್ ಅಲ್ಲಿ ರಾಮನ ದೇವಸ್ಥಾನ ಐತಲ್ಲ, ಅದ್ರ ಲೆಫ್ಟ್ ಅಲ್ಲಿ 3 ಕಣಜಗಳವೆ ಸ್ವಾಮಿ, 6 ಕಣಜಗಳು. ಆಮೇಲೆ ಆಂಜನೇಯ ಸ್ವಾಮಿಗಳು ಕಲ್ಲಲ್ಲಿ ಕೆತ್ತಿರೋವು ನಮ್ಮ ಈ ಬೆಟ್ಟದಲ್ಲಿ ನೋಡ್ರಿ. ಆ ಕಲ್ಯಾಣಿಯಲ್ಲಿ ಒಂದೈತೆ, ಆಪೋಸಿಟ್ ಕಾಣಿಸುತ್ತಲ್ಲ ನಿಮ್ಗೆ ಎದುರುಗಡೆ. ತಿರುಗಿ ಇಲ್ಲಿ ಕಲ್ಲಿನ ಮಂಟಪದಲ್ಲಿ ಒಂದೈತೆ, ಇಲ್ಲಿ ತಿರ್ಗಿ ಅಲ್ಲಿ ಎದುರುಗಡೆ ಕಲ್ಲಿಗೊಂದೈತೆ, ಟಾಪಲ್ಲಿ ಒಂದೈತೆ, ತಿರುಗಿ ಬೆಟ್ಟದ ಹಿಂದೆ ಒಂದೈತೆ, ತಿರ್ಗಿ ಕೆಳಗಡೆ ಕೋದಂಡ ಸ್ವಾಮಿ ದೇವಸ್ಥಾನ ಅಂತ ನಿಮ್ಗೆ ಬರ್ತಾ ಲೆಫ್ಟ್ ಅಲ್ಲಿ ಐತ್ರಲ್ಲ, ಅಲ್ಲೊಂದೈತೆ. ತಿರ್ಗಿ ಅದಕ್ಕಿಂತ ಮುಂದೆ ಒಂದು ನೀರಿನ ಟ್ಯಾಂಕಿ ಐತೆ, ಅಲ್ಲೊಂದಿದೆ ಸ್ವಾಮಿ. 6 ಆಂಜನೇಯ ಸ್ವಾಮಿಗಳು ಈ ಬೆಟ್ಟ. 21 ಕಲ್ಲಿನ ಬಾಗಿಲು, 30 ಸೈನಿಕರು ಕಾವಲು ಕಾಯುವ ಬ್ರಿಡ್ಜ್ಗಳು, 10 ನೀರಿನ ಚೆಲುಮೆಗಳು, 10 ಸುತ್ತಿನ ಕೋಟೆ, 6 ಜೈಲ್ ರೂಮ್ಗಳು, 6 ಕಲ್ಲಿನ ಮಂಟಪಗಳು ಮತ್ತು 6 ಕಣಿಜಗಳು, 6 ಆಂಜನೇಯ ಸ್ವಾಮಿಗಳನ್ನು ಒಳಗೊಂಡ ನಮ್ಮ ಏಕಶಿಲಾ ಬೆಟ್ಟ ಸ್ವಾಮಿ. ನಮ್ಮ ಮಧುಗಿರಿ ಬೆಟ್ಟಕ್ಕೆ ಫಸ್ಟ್ ಇದ್ದಿದ್ದ ಹೆಸರು ಮಧ್ವಗಿರಿ.